ಸೊ ಫ್ರೆಂಡ್ಸ್, ಎಲ್ಲರೂ ಬೆಳಗ್ಗೆನೆ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಬರ್ತಿರೋದು ಸುದ್ದಿ ಏನಂದರೆ, ಬೆಳಗ್ಗೆನೆ ಗುಡ್ ನ್ಯೂಸ್, ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್, ಆಮೇಲೆ ವರಮಹಾಲಕ್ಷ್ಮಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ತಿದ್ದಾರಲ್ವ. ಸೊ ಹೌದು, ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೆ ಇಂಥ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ, ಆಗ ನೀವೇ ನಮ್ಮ ಫಸ್ಟ್ ವೀಡಿಯೋಸ್ನ ನೋಡ್ಬೋದು. ಸೊ ಏನಿದು ವಿಷಯ, ಏನಿದು ಅಂತ ನಾವು ನೋಡೋಣ ಅಂತ ನಾನು ಸರ್ಚ್ ಮಾಡಿದೆ. ಸೊ ನಿಮ್ಮ ಜೊತೆನೂ ಹಂಚ್ಕೊಳೋಣ ಅಂತ, ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ನಿಮಗೂ ಹೇಳೋಣ ಅಂತ ನಾನು ನಿಮಗೂ ಗೊತ್ತಾಗಲಿ ಅಂತ ನಾನು ಟ್ರೈ ಮಾಡ್ತಿದ್ದೀನಿ. ಸೊ ಈ ಥರ ಇನ್ಫಾರ್ಮೇಷನ್ ನಿಮಗೂ ಇಷ್ಟ ಆಗುತ್ತೆ ಅಂದರೆ ಲೈಕ್ ಮಾಡಿ ಪ್ಲೀಸ್, ಕಮೆಂಟ್ ಮಾಡಿ. ಈ ಥರನೇ ವಿಡಿಯೋಸ್ ಮಾಡೋಕ್ಕೆ ನಾನು ಸರ್ಚ್ ಮಾಡಿ ನಿಮಗೆಲ್ಲ ಇನ್ಫಾರ್ಮೇಷನ್ನ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಬೆಳಗ್ಗೆನೇ ಈಗ ವರಮಹಾಲಕ್ಷ್ಮಿ ಹಬ್ಬ ಬಂತು. ಸೊ ಎಲ್ಲ ಮಹಿಳೆಯರಿಗೂ ಗುಡ್ ನ್ಯೂಸ್ ಅಂತ ಹೇಳ್ತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್. ಸೊ ಹೌದು, ಅವರೇ ಹೇಳಿದ ಪ್ರಕಾರನೇ ಗುಡ್ ನ್ಯೂಸ್ ಅಂತಲೇ ಹೇಳ್ತಿದ್ದಾರೆ. ಇವತ್ತಿಂದ ಅಂದರೆ ಪ್ರೆಸೆಂಟ್ ಟುಡೇ ಡೇಟ್ ಬುಧವಾರದಿಂದ 7ನೇ ತಾರೀಕಿಂದ ಎಲ್ಲರಿಗೂ ಜಮೆ ಆಗ್ತಾಯಿದೆ ಅಂತೆ. ಟೋಟಲ್ ಆಗಿ 1,29,00,000 ಮಹಿಳೆಯರು ಗೃಹಲಕ್ಷ್ಮಿಯರಿದ್ದಾರೆ. ಸೊ ಅವರಿಗೆಲ್ಲರಿಗೂ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಸೊ ಹಬ್ಬದ ಒಳಗೆ ನಿಮಗೆಲ್ಲರಿಗೂ ಖಾತೆಗೆ 4,000 ಹಣ ಜಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದರಲ್ಲಿ ಮೇ ಬಿ ನನಗೆ ಗೊತ್ತಿರೋಂಗೆ 2,000 ಅಂತೂ ಮೋಸ ಮಾಡಲ್ಲ, ಯಾಕಂದರೆ 2,000 ಅಂತೂ ಬಂದೇ ಬರುತ್ತೆ. ಯಾಕಂದರೆ ಇಷ್ಟು ಜನ ಇದ್ದೀವಲ್ಲ ನಾವು, 1,29,00,000 ಜನ ಇದ್ದೀವಿ. ಸೊ ಅವರಿಗೆ 11ನೇ ಕಂತು 12ನೇ ಕಂತು ಅಮೌಂಟು ಒಟ್ಟಿಗೆ ಹಾಕ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಬರುತ್ತೆ ಅಂತನಾದರೂ ಹೇಳಿದ್ದಾರೆ. ನೋಡೋಣ, ವೆಯ್ಟ್ ಮಾಡೋಣ, ಕಾಯೋಣ. ಹಬ್ಬಕ್ಕೆ ನಮಗೂ ಅಷ್ಟೇ ಚೆನ್ನಾಗಿ ಅನಿಸುತ್ತೆ, ಖುಷಿಯಾಗುತ್ತೆ. ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ಈಗ ಸದ್ಯಕ್ಕೆ ಒಂದು 10 ಜಿಲ್ಲೆಗೆ ಬಿಟ್ಟಿದ್ದಾರಂತೆ ಅಮೌಂಟು. ಅಂದರೆ ಅಲ್ಲಿ ಏನೋ ಟೆಕ್ನಿಕಲ್ ಇಶ್ಯೂಸ್ ಇತ್ತು ಇಷ್ಟು ದಿನ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಇವತ್ತಿಂದ ಅಮೌಂಟು ಎಲ್ಲರಿಗೂ ಖಾತೆಗೆ ರಿಲೀಸ್ ಆಗ್ತಾಯಿದೆ ಅಂತ ಹೇಳ್ತಿದ್ದಾರೆ. ಸೊ ನೀವು ಇನ್ನು ಯಾರೆಲ್ಲ ಹೋಗಿ ಗೃಹಲಕ್ಷ್ಮಿ ಫಲಾನುಭವಿಗಳು ಆಗಿಲ್ಲೋ, ಸೊ ಆಗಿ ಇದಂತೂ ನಿರಂತರ ಪ್ರೋಸೆಸ್. ಇದು ಒಂಥರ ಹೇಗೆ ವಿಧವಾ ವೇತನ ಅದೆಲ್ಲ ಬರುತ್ತಲ್ಲ, ವೃದ್ಧಾಪ್ಯ ವೇತನ, ಆಮೇಲೆ ಯಾವ ಥರ ಬರುತ್ತೋ ಅದೇ ಥರನೇ ಗೃಹಲಕ್ಷ್ಮಿ. ನಾವು ಯಾವಾಗಾದರೂ ಹೋಗಿ ಅಪ್ಡೇಟ್ ಮಾಡ್ಬೋದು. ನಾವು ಈಗ ಹೊಸ ರೇಷನ್ ಕಾರ್ಡ್ ತೊಗೊಂಡಿದ್ದೀವಿ, ನಾವು ಮಾಡಿಸ್ಬೋದಾ? ಹೌದು, ಖಂಡಿತವಾಗಿ ಮಾಡಿಸ್ಬೋದು. ಬಟ್ ಏನು ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅಲ್ಲ, ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಯಾಕಂದರೆ IT ರಿಟರ್ನ್ಸ್ ಕಟ್ಟಿದವರು, ಗೌರ್ಮೆಂಟ್ ಜಾಬಲ್ಲಿರೋರು, ಇವರಿಗೆಲ್ಲ ಬರಲ್ಲ ಅದು. ಯಾರು ನಾರ್ಮಲ್ ಪೀಪಲ್ಸ್ ಇರ್ತೀವಲ್ಲ, ಸೊ ಬಿಲೋ ಪಾವರ್ಟಿ ಲೆವೆಲ್ BPL ಕಾರ್ಡ್ ಯಾರ್ದು ಇರುತ್ತಲ್ಲ, ಸೊ ಅವರಿಗೆ ಖಂಡಿತವಾಗ್ಲೂ ಬರುತ್ತೆ. ಸೊ ಹೋಗಿ ಟ್ರೈ ಮಾಡಿ. ಆಮೇಲೆ ಈಗ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 4,000 ಒಟ್ಟಿಗೆ ಬಂದ್ರಂತೂ ಇನ್ನೂ ಚೆನ್ನಾಗಂತಲೇ ಅನಿಸುತ್ತೆ ಎಲ್ಲರಿಗೂ. ಸೊ 1,29,00,000 ಮಹಿಳೆಯರಿಗೆ ಹಾಕಬೇಕಲ್ವ. ಸೊ ಒಂದೇ ಸತಿ ಟ್ರಾನ್ಸ್ಫರ್ ಮಾಡಲ್ಲ ಯಾರಿಗೂ, ಒಂದೊಂದು ಹಂತವಾಗಿ ಒಂದೊಂದು ಜಿಲ್ಲೆಗೆ ಅವರು ಟ್ರಾನ್ಸ್ಫರ್ ಮಾಡ್ಕೊತ ಬರ್ತಾರೆ. ಸೊ ಇವತ್ತು ಒಂದು 10 ಜಿಲ್ಲೆಗೆ ಮಾಡಿದಾರಂತೆ. ಅಂದರೆ ಫಸ್ಟು ಉತ್ತರ ಕರ್ನಾಟಕ ಜಿಲ್ಲೆಯಿಂದನೇ ಬರ್ತಿದ್ದಾರೆ, ಯಾಕಂದರೆ ಅಲ್ಲಿ ಫ್ಲಡ್ಸ್ ಎಲ್ಲ ಆಯ್ತಲ್ಲ. ಸೊ ಹಾಗಾಗಿ ಅಲ್ಲಿಂದ ಸ್ಟಾರ್ಟ್ ಮಾಡಿದಾರೇನೋ ಗೊತ್ತಿಲ್ಲ. ರಾಯಚೂರು ಆ ಸೈಡೆಲ್ಲ, ಯಾದಗಿರಿ ಆ ಸೈಡಿಂದ ಬರ್ತಾಯಿದ್ದಾರೆ. ಸೊ ಅಲ್ಲಿ ಒಂದು 10 ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಲ್ಲಿಂದ ನೆಕ್ಸ್ಟ್ ಈ ಕಡೆಯಿಂದ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಈ ವೀಕಲ್ಲಿ, ನೆಕ್ಸ್ಟ್ ವೀಕಲ್ಲಿ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಕಾಯಿರಿ ಪೇಷನ್ಸಿಂದ. ಕಾಂಗ್ರೆಸ್ ಸರ್ಕಾರದಿಂದನೇ ಬಂದಿರೋ ಅಂಥ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಅಮೌಂಟ್ ಏನು ಕಮ್ಮಿ ಅಲ್ವಾ. ಸೊ ಎಲ್ಲರಿಗೂ ಯೂಸ್ ಆಗೇ ಆಗುತ್ತೆ. ಸೊ ಎಲ್ಲರೂ ವೆಯ್ಟ್ ಮಾಡ್ತಾನೇ ಇದ್ದೀವಿ ನಾವು. ಇದಂದರೆ ನಮ್ಮಷ್ಟು ಖುಷಿ ಪಡೋರು ಯಾರೂ ಇಲ್ಲ. 4,000 ಒಟ್ಟಿಗೆ ಬಂದರೆ ಯಾರಿಗೆ ಖುಷಿ ಆಗಲ್ಲ ಹೇಳ್ರಿ. 2,000 ಅಂತೂ ನನಗೆ ಗೊತ್ತಿರೋಂಗೆ 2,000 ಅಂತೂ ಬಂದೇ ಬರುತ್ತೆ. ಇನ್ನೊಂದು 2,000 ಇನ್ನೊಂದು ನೆಕ್ಸ್ಟ್ ಕಮಿಂಗ್ ವೀಕ್ಸಲ್ಲಿ ಬರ್ಬೋದು ಅನಿಸುತ್ತೆ. ಬಟ್ ನೋಡೋಣ, 2,000 ಪ್ಲಸ್ 2,000 ಬಂದರೆ ಭರ್ಜರಿ ಡಬಲ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದಂಥ ಮಾತಿದು. ಸೊ ಬನ್ನಿ, ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಾನು ಹೇಳಿದೆ. ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ, ಹೆಚ್ಚು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.